ಹುಡುಗಿಯರು ಬರ್ತಾರೆ, ಅವರೆಲ್ಲ ದುಡ್ಡುಗೋಸ್ಕರ ವಿಡಿಯೋ ಮಾಡ್ತಾರ ಅಂತ ಹೇಳಿ ಮುಕ್ಕಳಪ್ಪನ ಹೇಳ್ಕೊಂಡಿದ್ದ. ಅದ ನಮ್ಮ ಹಿಂದೂ ಹುಡುಗಿನ ತಗೊಂಡೋಗಿ ಮದುವೆ ಆಗ್ಯಾನ. ಅವಳು ನನ್ನ ಹತ್ರ ಸುಳ್ಳು ಹೇಳ್ಕೊಂಡು ಇನ್ನು ಮುಂದೆ ಅವನ ಜೊತೆ ಹೋಗಲ್ಲ ಅಂತ ಹೇಳಿ ದಾಂಡೇಲಿ ಟ್ರಿಪ್ ಹೊಂಟಿವಿ ವಿಡಿಯೋ ಮಾಡಕಂತ ಹೇಳಿ ಮುನ್ಗೋಡಕ್ಕೆ ಹೋಗಿ ಅಲ್ಲಿ ಫೇಕ್ ಯಾವುದೋ ಡಾಕ್ಯುಮೆಂಟ್ ಮಾಡ್ಕೊಂಡು ಮದುವೆ ಆಗ್ಯಾರ. ಇದೆಲ್ಲ ಸುಳ್ಳು. ಲವ್ ಜಿಹಾದ್ ಏನೂ ಆಗಿಲ್ಲ. ನಾ ಸ್ವ ಇಚ್ಛೆಯಿಂದ ಇಬ್ರು ಪ್ರೀತಿಸಿ ಮದುವೆ ಆಗೇವಿ, ರಿಜಿಸ್ಟರ್ ಮ್ಯಾರೇಜ್ ಕೂಡ ಆಗೇವಿ. ಆಮೇಲೆ ಪ್ರತಿದಿನದ ತಾಜಾ ಸುದ್ದಿಗಾಗಿ ಸೇವಾ ನ್ಯೂಸ್ ಕನ್ನಡ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಅನ್ನ ಒತ್ತಿ. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ರ SN ನ್ಯೂಸ್ ಕನ್ನಡ. ಮುಕ್ಕಳಪ್ಪ ಲವ್ ಜಿಹಾದ್ ಪ್ರಕರಣ ಯು ಟರ್ನ್. ಹೌದು ವೀಕ್ಷಕರೇ, ಖಾಜಾ ಅಲಿಯಾಸ್ ಮುಕ್ಕಳಪ್ಪ ಸುಳ್ಳು ದಾಖಲೆ ನೀಡಿ ಹಿಂದೂ ಯುವತಿಯನ್ನು ಮದುವೆಯಾಗಿದ್ದಾರೆಂದು ದೂರು ನೀಡಲಾಗಿತ್ತು. ಮುಕ್ಕಳಪ್ಪ ಹಿಂದೂ ಯುವತಿಯನ್ನು ಪ್ರೀತಿಯ ಬಲೆಗೆ ಬೀಳಿಸಿ ವಂಚಿಸಿದ್ದಾರೆನ್ನುವ ಆರೋಪ ಕೇಳಿ ಬಂದಿತು. ಇದೇ ವರ್ಷ ಜೂನ್ 5ರಂದು ಮುಕ್ಕಳಪ್ಪ ಗಾಯತ್ರಿ ಎಂಬ ಹುಡುಗಿಯನ್ನು ನಕಲಿ ವಿಳಾಸ ದಾಖಲೆ ನೀಡಿ ಮದುವೆ ಮಾಡಿಕೊಂಡಿದ್ದಾನೆನ್ನುವ ಆರೋಪ ಕೇಳಿ ಬಂದಿತು. ಈಗ ಲವ್ ಜಿಹಾದ್ ಪ್ರಕರಣವೇ ಯೂಟರ್ನ್ ಹೊಡೆದಿದೆ. ಮದುವೆ ಮಾಡಿಕೊಂಡ ಗಾಯತ್ರಿ ಉಲ್ಟಾ ಹೊಡೆದಿದ್ದಾಳೆ. ನಾನು ಪ್ರೀತಿಸಿ ಸ್ವ ಇಚ್ಛೆಯಿಂದ ಮದುವೆ ಮಾಡಿಕೊಂಡಿದ್ದೇನೆ, ಯಾವುದೇ ರೀತಿ ಲವ್ ಜಿಹಾದ್ ಆಗಿಲ್ಲ. ನನ್ನ ಮದುವೆಯಾಗಲು ನನ್ನ ತಾಯಿ ಬೆಂಬಲ ನೀಡಿದ್ದಾರೆ, ಆದರೆ ಈಗ ಯಾಕೆ ಈ ರೀತಿ ಹೇಳುತ್ತಿದ್ದಾರೆ ಗೊತ್ತಿಲ್ಲ ಎಂದು ವಿಡಿಯೋ ಮಾಡಿ ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಟ್ಟಿದ್ದಾರೆ. ಈ ಮೂಲಕ ಮುಕ್ಕಳಪ್ಪ ಲವ್ ಜಿಹಾದ್ ಪ್ರಕರಣವು ದೊಡ್ಡ ತಿರುವು ಪಡೆದುಕೊಂಡಿದೆ. ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಗಾಯತ್ರಿ ಜಾಲಿಯಾಳ್ ಮಾತಾಡತ್ತೀನಿ. ಇತ್ತೀಚೆಗೆ ನನ್ನ ಬಗ್ಗೆ, ನನ್ನ ಗಂಡನ ಬಗ್ಗೆ ಮುಕ್ಕಳಪ್ಪ ಲವ್ ಜಿಹಾದ್ ಅಂತ ಏನೇನೋ ಸುದ್ದಿ ಆರೋಪ ಹೊರಸಾತಾರ. ಅದೆಲ್ಲ ಸುಳ್ಳು. ಲವ್ ಜಿಹಾದ್ ಏನೂ ಆಗಿಲ್ಲ. ನಾ ಸ್ವ ಇಚ್ಛೆಯಿಂದ ಇಬ್ರು ಪ್ರೀತಿಸಿ ಮದುವೆ ಆಗೇವಿ, ರಿಜಿಸ್ಟರ್ ಮ್ಯಾರೇಜ್ ಕೂಡ ಆಗೇವಿ. ಆಮೇಲೆ ನಮ್ಮವ್ವ ನ್ಯೂಸ್ ಮುಂದೆ, ಮೀಡಿಯಾ ಮುಂದೆ ಏನೇನೋ ಸುಳ್ಳು ಆರೋಪ ಹೇಳತ್ತಾಳ, ಏನೇನೋ ಸ್ಟೇಟ್ಮೆಂಟ್ ಕೊಡತ್ತಾಳ. ಅದೆಲ್ಲ ಸುಳ್ಳು ಸುದ್ದಿ. ನಮ್ಮವ್ವ ಮದುವೆ ಆದ್ಮೇಲೆ ಎಷ್ಟೋ ಸಪೋರ್ಟ್ ಮಾಡ್ಯಾಳ ನಮಗೆ. ಆ ಸಪೋರ್ಟ್ ಮಾಡಿದ್ದೆಲ್ಲ ಪ್ರೂಫ್ ನನ್ನ ಕಡೆ ಐತಿ. ಅಪ್ಲೋಡ್ ಮಾಡ್ತೀನಿ ಅಂತ ನಿಮಗೆಲ್ಲ ತಿಳಿಸ್ತೇನೆ ಅಂತ ಅದೇನೇನು ಪ್ರೂಫ್ ಅಂತಂದು. ಈಗ ಯಾರ ಮಾತು ಕೇಳಿ ಹಂಗೆ ಮಾಡತ್ತಾಳ ಗೊತ್ತಿಲ್ಲ, ಯಾರು ಮೈಂಡ್ ವಾಶ್ ಮಾಡ್ಯಾರಂತೂ ಗೊತ್ತಿಲ್ಲ. ಆಮೇಲೆ ಹುಡುಗಿ ಮೈಂಡ್ ವಾಶ್ ಮಾಡಿ ಮುಕ್ಕಳಪ್ಪ ಕರ್ಕೊಂಡು ಹೋಗ್ಯಾನ ಅಂತ ಹೇಳತ್ತಾರ. ನನಗೆ ಯಾರು ಮೈಂಡ್ ವಾಶ್ ಮಾಡಿಲ್ಲ, ಏನು ಮಾಡಿಲ್ಲ. ನಾ ಸ್ವ ಇಚ್ಛೆಯಿಂದ ಇವ್ರ ಕಡೆ ಬಂದೀನಿ. ಆಮೇಲೆ ನನಗೆ, ನನ್ನ ಗಂಡನ ಫ್ಯಾಮಿಲಿಗೆ ಏನಾದರೂ ಅಪಾಯ ಆದ್ರೆ ಕಾನೂನಿಂದ ನಿಂಗೆ ನ್ಯಾಯ ಸಿಗ್ಬೇಕಂತ ಕೇಳ್ಕೊತೀನಿ. ನೀವು ಮಾತ್ರ ಏನು ನಂಬಕ್ಕೆ ಹೋಗ್ಬೇಡ್ರಿ. ಈ ಸುದ್ದಿ ಏನೇನೋ ಸುಳ್ಳು ಹೇಳಾಕತ್ತಾರ. ನಮ್ಮವ್ವ ಅಪ್ಪಗೆ ಮೈಂಡ್ ವಾಶ್ ಮಾಡಿ ಅವರೇನೇನೋ ಸುಳ್ಳು ಸ್ಟೇಟ್ಮೆಂಟ್ ಕೊಡ್ಸಾತಾರ. ಇದನ್ನು ನಂಬೇಡ್ರಿ ಅಂತ ಕೇಳ್ಕೊತೀನಿ. ಧನ್ಯವಾದಗಳು.